ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನನ್ನ ಮಗಳು ಸ್ಕ್ಯಾನಿಂಗ್ ರಿಪೋರ್ಟ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ ಇವಾಗ 2 ಮಂತ್ ಕಂಪ್ಲೀಟ್ ಆಗಿ 3 ಮಂತ್ ರನ್ನಿಂಗ್ ಆಗ್ತಿದೆ. ಸೊ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನನ್ನ ಹತ್ರ ಇರೋ ರಿಪೋರ್ಟ್ಗಳನ್ನ. ನಾನು ಹೋಗಿದ್ದು 1.5 ತಿಂಗಳಲ್ಲಿ ಈ ಸ್ಕ್ಯಾನ್ ರಿಪೋರ್ಟು 1.5 ತಿಂಗಳಲ್ಲಿ ಮಾಡಿಸಿದ್ದು. ಲಾಸ್ಟ್ ಡೇಟ್ ಬಂದು ನಂದು 29/7/2023 ಆಗಿತ್ತು. ಅದಾದಮೇಲೆ ಇದು 7 ವೀಕ್ಸ್ 3 ಡೇಸ್ದು ಸ್ಕ್ಯಾನ್ ರಿಪೋರ್ಟ್. ಇದು ನನಗೆ ಡೆಲಿವರಿ ಡೇಟ್ ಬಂದು 4/5/2024. ನನಗೆ ಡೆಲಿವರಿ ಆಗಿದ್ದ ಡೇಟು ಮೇ 2/5/2024. ಮುಂಚೆನೇ ಪಾಪು ಆಯಿತು. 9 ತಿಂಗಳು ಕಂಪ್ಲೀಟ್ ಆಗಿ 3 ಡೇಸ್ಗೆ ನನಗೆ ಪಾಪು ಆಯಿತು. ಹೆಣ್ಣು ಪಾಪು ಆದರೆ 9 ತಿಂಗಳು ಮುಂಚೆನೇ ಆಯ್ತವೆ ಅಂತ ಅಂತಾರೆ. ಗಂಡು ಪಾಪು ಆದರೆ 9 ಮಂತ್ ಕಂಪ್ಲೀಟ್ ಆದಮೇಲೆ ಆಯ್ತದೆ ಅಂತಾರೆ. ಅದೆಲ್ಲ ಸುಳ್ಳು ಅಂತ ಅನ್ಕೋತೀನಿ ನಾನು. ಇದು ನಂದು ಫಸ್ಟು ಸ್ಕ್ಯಾನ್ ಆಗೈತೆ. FHR ಬಂದು 169 BPM ಇದೆ. ಮೇಜರ್ ನಮಗೆ ಬೇಕಾಗಿರೋದೇ ಇದು, ಚೆಕ್ ಮಾಡ್ಕೋಬೇಕು. ಇದರೊಳಗೆ ಇಂಪ್ರೆಸಿಷನ್ ಬಂದು ಸಿಂಗಲ್ ವಿಬಲ್ ಅಂತ ಐತೆ. ಹಂಗಂದರೆ 1 ಪಾಪು ಅಂತ, ಡಬಲ್ ಅಂದರೆ ಟ್ವಿನ್ಸ್ ಇರುತ್ತೆ ಅಂತ. ಸೊ ಇದು ನಾನು ಪ್ರೆಗ್ನೆನ್ಸಿಲಿದ್ದಾಗ ಫಸ್ಟು ರಿಪೋರ್ಟ್ ಇದು ನಾನು ಚೆಕ್ ಮಾಡಿಸಿದ್ದು. ಪ್ಲೆಸೆಂಟ ಇವಾಗೆಲ್ಲ ಮೆನ್ಷನ್ ಆಗಿರಲ್ಲ, ನೆಕ್ಸ್ಟ್ ಸ್ಕ್ಯಾನ್ ಮಾಡಿಸಿದಾಗ ಮೆನ್ಷನ್ ಆಗಿರುತ್ತೆ. ಇದು ಇಷ್ಟು ಸ್ಕ್ಯಾನ್ ಆಗಿದೆ, ಮೊದಲೇ ಸ್ಕ್ಯಾನು. ಇದು ನೆಕ್ಸ್ಟ್ ರಿಪೋರ್ಟು, ಫಸ್ಟ್ ಸೆಮಿಸ್ಟರ್ ಸ್ಕ್ಯಾನ್ ರಿಪೋರ್ಟು. ಇದು ಸೇಮ್ ಎಲ್ಲ ಇದೆ, ಇದ್ರೊಳಗೆ ಏನು ಚೇಂಜ್ ಇಲ್ಲ. ಇದರೊಳಗೆ ಪ್ಲೆಸೆಂಟ ಮೆನ್ಷನ್ ಆಗಿದೆ. ಫೆಟಲ್ ಹಾರ್ಟ್ ರೇಟ್ ಬಂದು 155 BPM ಇದೆ. ಪಾಪುದು ಹಾರ್ಟ್ ರೇಟಿಂದನೋ ಇಲ್ಲ ಪ್ಲೆಸೆಂಟಾಯಿಂದನೋ ಹೆಣ್ಣು ಪಾಪು ಆಗುತ್ತೆ ಗಂಡು ಪಾಪು ಆಗುತ್ತೆ ಅಂತ ನೀವು ನಂಬೋಕ್ಕೆ ಹೋಗ್ಬೇಡಿ, ಅದೆಲ್ಲ ಸುಳ್ಳು. ಓಕೆನಾ? ನೆಕ್ಸ್ಟು ನೋಡಿ ನೀವೇ, ಫೆಟಲ್ ಹಾರ್ಟ್ ರೇಟ್ ಬಂದು 155 BPM ಇದೆ. ಪ್ಲೆಸೆಂಟ ಬಂದು ಆಂಟೀರಿಯರ್ ಆ್ಯಂಡ್ ಲೋ ಲೈಯಿಂಗ್ ಲೋಯರ್ ಲಿಮಿಟ್ ಆಫ್ ದ ಪ್ಲೆಸೆಂಟ ಆಲ್ಮೋಸ್ಟ್ ಟಚಿಂಗ್ ದ ಇಂಟರ್ನಲ್ ಓಸ್ ಅಂತ ಇದೆ. ಸೊ ನನಗೆ ಪ್ಲೆಸೆಂಟ ಬಂದು ಕೆಳಗಡೆ ಇತ್ತು ಈ ಸ್ಕ್ಯಾನ್ ಮಾಡಿಸಿದಾಗ, ಅದು ಆಮೇಲೆ ಮೇಲೆ ಹೋಗ್ತು. ಸೊ ಡಾಕ್ಟರ್ ಹೇಳಿದರು ನನಗೆ ಜಾಸ್ತಿ ಬಗ್ಗೋದು ಮತ್ತು ಭಾರ ಎತ್ತೋದು ಆ ಥರ ಎಲ್ಲ ಜಾಸ್ತಿ ಮಾಡಬೇಡಿ, ಜಾಸ್ತಿ ರಿಸ್ಕ್ ತೊಗೊಂಡು ಕೆಲಸ ಮಾಡಬೇಡಿ ಅಂತ ಹೇಳಿದರು. ಇದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿದರು. ಇದರೊಳಗೆ EDD ಬಂದು 6/2024 ಇದೆ. ಆ ಸ್ಕ್ಯಾನ್ ಮಾಡಿಸಿದಾಗ 4/5/2024 ಇತ್ತು EDD. ಸೊ ಇದರಲ್ಲಿ ನೋಡಿ EDD ಬಂದು 6/2024 ಇದೆ. ಈ ಎರಡರಲ್ಲೂ ನನಗೆ ಆ ಡೇಟ್ಗೆ ಪಾಪು ಆಗಲಿಲ್ಲ. ನನಗಾಗಿದ್ದು ಪಾಪು ಮೇ 2/5/2024. 2 ಡೇಸ್ ಬೇಗನೆ ಆಯಿತು ನನಗೆ. ಸೇಮ್ ಎಲ್ಲ ಇದೆ. ಪ್ಲೆಸೆಂಟ ಬಂದು ಈ ಥರ ಇದೆ. ಇದು ನೆಕ್ಸ್ಟು ಪಾಪುದು ಪಿಕ್ಚರು ಈ ಥರ ಇದೆ. ನಂದು ಪಾಪು ಪಿಕ್ಚರು ನೋಡಿ. ನಿಮಗೆ ಪಾಪು ಅಷ್ಟು ಕ್ಲಿಯರೆನ್ಸಾಗಿ ಕಾಣ್ತಿಲ್ಲ, ಸ್ವಲ್ಪ ಕಾಣ್ತಿದೆ ನೋಡಿ, ಈ ಥರ ಇದೆ. ಈ ಸ್ಕ್ಯಾನ್ ಬಂದು ನೆಕ್ಸ್ಟ್ ಸ್ಕ್ಯಾನ್ ರಿಪೋರ್ಟ್. ಇದು ಸೇಮು ಎಲ್ಲ ಸ್ಕ್ಯಾನಲ್ಲೂ ಒಂದೇ ಥರ ಇರುತ್ತೆ. ಫೆಟಲ್ ಹಾರ್ಟ್ ರೇಟು ಮತ್ತು ನಮ್ಮದು ಡೆಲಿವರಿ ಡೇಟು ಸೇಮ್ ಇರುತ್ತೆ. ಫೆಟಲ್ ಹಾರ್ಟ್ ರೇಟ್ ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ. ಸೊ ನೋಡಿ, ಇಲ್ಲೂ ಸೇಮ್ ಎಲ್ಲ ಸೇಮೇ ಇದೆ. ಫೆಟಲ್ ಹಾರ್ಟ್ ರೇಟ್ ಬಂದು 158 BPM ಇದೆ. ಕಮ್ಮಿ ಆಗ್ತಾನೆ ಹೋಗ್ತಿದೆ. ಎಲ್ಲರೂ ಹೇಳ್ತಿದ್ರು ನನಗೆ ಕಮ್ಮಿ ಆಗ್ತೈತೆ, ನಿನಗೆ ಗಂಡು ಪಾಪುನೇ ಆಗುತ್ತೆ ಅಂತ ಹೇಳ್ತಿದ್ರು. ಅದೆಲ್ಲ ಸುಳ್ಳು. ನನಗೆ ಹೆಣ್ಣು ಪಾಪು ಆಯಿತು. ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ನೆಕ್ಸ್ಟು ನಮ್ಮ ಬೇಬಿ ವೆಯ್ಟ್ ಬಂದು 360 ಪ್ಲಸ್ 36 ಗ್ರಾಮ್ಸ್ ಇದ್ಲು. ನಮ್ಮ ಪಾಪು ತುಂಬ ಅಂದರೆ ಈ ಸ್ಕ್ಯಾನ್ ಮಾಡಿಸಿದಾಗ ಅವಳು ತುಂಬ ವೆಯ್ಟ್ ಕಮ್ಮಿ ಇದ್ಲು, ಬರೀ 360 ಗ್ರಾಮ್ ಇದ್ಲು ಅಷ್ಟೇ. ಆಮೇಲೆ ಬರ್ತಾ ಅವಳೇ ಗೇನ್ ಆದಳು. ನಮ್ಮ ಪಾಪು ಹುಟ್ಟಿದಾಗ 3 kg 400 ಗ್ರಾಮ್ ಇದ್ಲು. ಸೊ ಹ್ಯಾಪಿ. ನೆಕ್ಸ್ಟು ಪಿಕ್ಚರು ಈ ಥರ ಇದೆ ನೋಡಿ. ಅಷ್ಟು ಕ್ಲಿಯರೆನ್ಸಾಗಿ ಕಾಣಲ್ಲ ಬೇಬಿ, ಹಾಗೆ ಸ್ವಲ್ಪ ಕಾಣ್ತಿದೆ ಅಷ್ಟೇ. ನೋಡ್ಬೋದು, ಇದು ಹೆಡ್ಡು ಮತ್ತು ಅಲ್ಲಿ ಸ್ವಲ್ಪ ಕಾಣ್ತಿದೆ, ಇಲ್ಲಿ ಮತ್ತು ಮೌತು ಐಸು ಸ್ವಲ್ಪ ಕಾಣ್ತೈತೆ, ಜಾಸ್ತಿ ಏನು ಕಾಣಲ್ಲ, ನೀವೇ ನೋಡ್ತಾ ಇರ್ಬೋದು. ನೆಕ್ಸ್ಟು ಇದು ಸೇಮು ಎಲ್ಲ ಅದೇ ಥರ ಇದೆ, ಏನೂ ಬೇರೆ ಇಲ್ಲ. ಪ್ಲೆಸೆಂಟ ಬಂದು ಆ್ಯಂಟಿರೈಜ್, ನಾನು ಹೇಳಿದ್ನಲ್ಲ ನನಗೆ ಫಸ್ಟು ಸ್ಕ್ಯಾನ್ ಮಾಡಿಸಿದಾಗ ಕಸ ಕೆಳಗಡೆ ಇತ್ತು ಅಂತ, ಆಮೇಲೆ ನನಗೆ ಕಸ ಮೇಲೋಗೈತೆ ಅಂತ ಈ ಸ್ಕ್ಯಾನಲ್ಲಿ ತೋರಿಸ್ತಿದೆ ಎಲ್ಲ. ಆಮೇಲೆ ನಾರ್ಮಲ್ ಬಂತು ನನಗೆ ನೋಡಿ. ಸೇಮ್ ಎಲ್ಲ ಹೇಗಿದೆ ಅಂದರೆ ಸೇಮ್ ಅಲ್ಲಿ ಹೇಗಿರುತ್ತೆ ಇಲ್ಲಿ ಎಲ್ಲ. ವೆಯ್ಟ್ ಒಂದು ಜಾಸ್ತಿ ಆಗ್ತಾ ಇರ್ತದೆ ಮತ್ತು ಫೆಟಲ್ ರೇಟ್ ಜಾಸ್ತಿನೂ ಆಗ್ತಿರ್ತದೆ, ಕಮ್ಮಿನೂ ಆಗ್ತಾಯಿರ್ತದೆ. ಸೊ ಪಿಕ್ಚರ್ ಇದು. ನೆಕ್ಸ್ಟ್ ಪಿಕ್ಚರ್ ಈ ಥರ ಇದೆ
ಇದ್ರೊಳಗೂ ಅಷ್ಟೊಂದಾಗಿ ಏನೂ ಕಾಣಲ್ಲ, ನೋಡ್ಬೋದು ನೀವು. ವೈಟ್ ಆ್ಯಂಡ್ ಬ್ಲ್ಯಾಕ್ ಅಲ್ವಾ, ನಮಗೇನೂ ಗೊತ್ತೇ ಆಗಲ್ಲ. ಏನೋ ಒಂದು ರೌಂಡ್ ಶೇಪ್ ಇರುತ್ತೆ ಅಷ್ಟೇ, ನೀಟಾಗಿ ಕ್ಲಿಯರಾಗಿ ಅಂತ ಏನೂ ಬೇಬಿ ಅಷ್ಟು ಕ್ಲಿಯರಾಗಿ ಕಾಣಲ್ಲ. ಸ್ಕ್ಯಾನ್ ನಂದು ಲಾಸ್ಟ್ ಸ್ಕ್ಯಾನ್ ರಿಪೋರ್ಟು 36 ವೀಕಲ್ಲಿ ಮಾಡಿಸಿದ್ದು. FHR ಬಂದು 130 BPM ಇದೆ ನೋಡಿ, ಇನ್ನೂ ಕಮ್ಮಿ ಆಗಿಬಿಟ್ಟೈತೆ. ಪಾಪು ವೆಯ್ಟ್ ಬಂದು 2 kg 628 ಗ್ರಾಮ್ ಇತ್ತು. LMP ಡೇಟು 4/5/2024, 2 ಡೇಸ್ ಬೇಗನೆ ಇತ್ತು. ನೆಕ್ಸ್ಟು ಮಿಕ್ಕಿದೆಲ್ಲ ನೋಡಿ ಈ ಥರ ಇದೆ, ಇನ್ನೆಲ್ಲ ನಾರ್ಮಲ್ ಐತೆ. ಪ್ಲೆಸೆಂಟ ಬಂದು ಆ್ಯಂಟೀರಿಯಾ ಇಟ್ಸ್ ಎ ಗ್ರೇಡ್ ಮೆಟಿರಿಟಿ ಲೋಯರ್ ಎಂಡ್ ಸ್ಟೆಪ್ಸ್ ವಿಲ್ ಅಬೌವ್ ದ ಓಸ್ ಅಂತ ಇದೆ, ಸೇಮ್ ಇದೆ ಎಲ್ಲ. ಆಮೇಲೆ ಪಾಪು ಪಿಕ್ಚರು ಲಾಸ್ಟ್ ಮಾಡಿಸಿದಾಗ ಈ ಥರ ಇತ್ತು ಪಾಪು ನೋಡಿ. ಇಲ್ಲಿ ಸ್ವಲ್ಪ ಕಾಣ್ತೈತೆ ಪಾಪು ಪಿಕ್ಚರು ನೋಡಿ, ಸ್ವಲ್ಪ ಕಾಣ್ತೈತೆ. ಮಿಕ್ಕಿದೆಲ್ಲ ಏನಷ್ಟಾಗಿ ಕಾಣಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕಿರೋದ್ರಿಂದ ಅಷ್ಟು ಕ್ಲಿಯರೆನ್ಸಾಗಿ ಕಾಣಲ್ಲ. ಸೊ ಈ ಥರ ಇದೆ. ಮೇನ್ ಬೇಕಾಗಿರೋದು ಪಾಪು ವೆಯ್ಟು ಮತ್ತು FHR ಪ್ಲೆಸೆಂಟ, ಇಷ್ಟೇ ಬೇಕಾಗಿರೋದು. ಇನ್ನು ಮಿಕ್ಕಿದೆಲ್ಲ ಅಲ್ಲೇ ಇರುತ್ತೆ ನೋಡಿ, ನಾರ್ಮಲ್ ಅಂತ ಬಂದಿರುತ್ತೆ ಎಲ್ಲ, ನೀವು ಅಲ್ಲೇ ನೋಡ್ಕೋಬೋದು. ನಮ್ಮ ಪಾಪು ನಾನು ಲಾಸ್ಟ್ ಸಲ ಸ್ಕ್ಯಾನ್ ಮಾಡಿಸಿದಾಗ 2 kg 628 ಗ್ರಾಮ್ ಇದ್ಲು. ನನ್ನ ಪಾಪು ಹುಟ್ಟಿದಾಗ ಅವಳು 3 kg 400 ಗ್ರಾಮ್ ಆಗಿದ್ಲು. ನಾನಾದರೂ ನಮ್ಮ ಪಾಪು 3 kg 400 ಗ್ರಾಮು ಹುಡ್ತಾಳೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನಾವು 2.5 kg ಹುಟ್ಬೋದು ಅಂತ ಅಂದ್ಕೊಂಡಿದ್ದೋ ಅಷ್ಟೇ. 36 ವೀಕ್ಸ್ ಮಾಡಿಸಿದಾಗ ಇಷ್ಟು ಬಂದಿದ್ಲಲ್ಲ, ಇಷ್ಟೇ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದು. 2.5 kg ಬರುತ್ತಾಳೆ ಅಂತ ಅಂದ್ಕೊಂಡಿದ್ದು. ಸೊ 3 kg 400 ಗ್ರಾಮೇ ಬಂದಳು. ನಮ್ಮ ಪಾಪು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದ್ಲು, ತುಂಬ ಚೆನ್ನಾಗಿತ್ತು. ನನ್ನದು ಪ್ರೆಗ್ನೆನ್ಸಿ ಜರ್ನಿ 3 ಮಂತ್ವರೆಗೂ ಅಷ್ಟು ಇಷ್ಟ ಆಗಲಿಲ್ಲ. 3 ಮಂತ್ ಆದಮೇಲೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ತುಂಬ ಚೆನ್ನಾಗಿತ್ತು. ಅದೊಂಥರ ಮೆಮೊರಿಬಲ್ ಡೇ ಆಗಿತ್ತು. ಐ ಆಮ್ ಸೋ ಹ್ಯಾಪಿ. ನನ್ನ ಸ್ಕ್ಯಾನ್ ರಿಪೋರ್ಟ್ಗಳು ನಾನು 1.5 ತಿಂಗಳಲ್ಲಿ ಒಂದು ಸಲ ಸ್ಕ್ಯಾನ್ ಮಾಡಿಸಿದೆ, 3 ತಿಂಗಳಲ್ಲಿ ಒಂದು ಸಲ ಸ್ಕ್ಯಾನ್ ಮಾಡಿಸಿದೆ, 5 ತಿಂಗಳಲ್ಲಿ ಒಂದು ಸಲ ಸ್ಕ್ಯಾನ್ ಮಾಡಿಸಿದೆ, ಮತ್ತು 8 ಮಂತಲ್ಲಿ ಒಂದು ಸಲ ಸ್ಕ್ಯಾನ್ ಮಾಡಿಸಿದೆ ಅಷ್ಟೇ. ನಾನು ಮತ್ತೆ ಇನ್ಯಾವುದೂ ಸ್ಕ್ಯಾನ್ ಮಾಡ್ಸೋಕ್ಕೆ ಹೋಗಲಿಲ್ಲ. ನನ್ನ ಸ್ಕ್ಯಾನ್ ರಿಪೋರ್ಟ್ಗಳು ಇಷ್ಟೇ. ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ನಾನು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.